ಎಲ್ಲಾ ಶಾಸಕರು ಸಂಸತ್ ಸದಸ್ಯರು ಹಾಗೂ ಚುನಾಯಿತ ಪ್ರತಿನಿಧಿಗಳೊಂದಿಗೆ ಇಂದು ಸಿಎಂ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದರು. ಸಭೆ ಬಳಿಕ ಮಾತನಾಡಿದ ಅವರು ಬಿಬಿಎಂಪಿ ಚೀಫ್ ಕಮಿಷನರ್ ಹಾಗೂ ಆಡಳಿತಾಧಿಕಾರಿ ಪ್ರಪೋಸಲ್ ಕೊಟ್ಟಿದ್ದಾರೆ. ಎಲ್ಲ ಶಾಸಕರು ಜೊತೆಗೆ ಒಂಟಿ ಮನೆ ವಿಚಾರವಾಗಿ 50-50 ಮಾಡಲು ಸಲಹೆ ನೀಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಫುಟ್ಪಾತ್ ಅಂಗಡಿ ರಿಜಿಸ್ಟರ್ ಮಾಡಲು ಸೂಚನೆ ನೀಡಿದ್ದೇನೆ. ಜೊತೆಗೆ ಏಪ್ರಿಲ್ 30ರವರೆಗೂ ಕೂಡ ಸಮಯ ಕೊಟ್ಟಿದ್ದೇನೆ. ಆದರೆ ಪರ್ಮನೆಂಟ್ ಆಗಿ ಜೊತೆಗೆ ಸಂಪೂರ್ಣವಾಗಿ ಪರ್ಮನೆಂಟ್ ಆಗಿ ಅಂಗಡಿಗಳನ್ನು ಇಟ್ಟುಕೊಳ್ಳುವಂತಿಲ್ಲ. ಜೊತೆಗೆ ಅದನ್ನ ರಿಜಿಸ್ಟರ್ ಮಾಡಿಕೊಳ್ಳಬೇಕು. ಫುಟ್ಪಾತ್ ಅಂಗಡಿ ತೆರವು ಮಾಡ್ತೀವಿ, ಇಲ್ಲ ಅಂತಂದ್ರೆ ಜೊತೆಗೆ ರಿಜಿಸ್ಟರ್ ಆದವರಿಗೆ ತಳ್ಳುವ ಗಾಡಿಯನ್ನ ಕೂಡ ಕೊಡ್ತೀವಿ. ಅವರು ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಮಾರಾಟ ಮಾಡಿಕೊಳ್ಳಬಹುದು. ಇನ್ನು ಬಿಬಿಎಂಪಿ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು ಶೀಘ್ರದಲ್ಲೇ ಚುನಾವಣೆ ಮಾಡುವ ತಯಾರಿ ಕೂಡ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಬಿಲ್ ಕೂಡ ಪಾಸ್ ಮಾಡಿದ್ದೇವೆ. ಜೊತೆಗೆ ಆಲ್ ಪಾರ್ಟಿ ಜಾಯಿಂಟ್ ಕಮಿಟಿ ಕೂಡ ಮಾಡಿದ್ದೇವೆ. ಜೊತೆಗೆ ಈ ಬಗ್ಗೆ ರಾಜ್ಯಪಾಲರು ಕೂಡ ಕ್ರಮ ತೆಗೆದುಕೊಳ್ಳುತ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಯಾರು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವರೆಲ್ಲ ಕೂಡ ಬೆಂಗಳೂರು ಕಾರ್ಪೊರೇಷನ್ ಬಜೆಟ್ ವಿಚಾರದಲ್ಲಿ ಅವರ ಸಲಹೆಯನ್ನ ಕೇಳಲಿಕ್ಕೆ ನಾವೆಲ್ಲ ಆಹ್ವಾನಿಸಿದ್ದೇವೆ. ಎಲ್ಲ ಶಾಸಕರು ಅವರವರ ಕ್ಷೇತ್ರದ ಸಮಸ್ಯೆಗಳು ಮತ್ತು ಬೆಂಗಳೂರು ಗಾತ್ರ ಯಾವ ರೀತಿ ಇರಬೇಕು, ಬಜೆಟ್ ಅವ್ರಿಗೆ ಏನು ಅನುಕೂಲ ಆಗಬೇಕು ಅನ್ನೋದನ್ನ ಕೆಲವು ಅನೇಕ ಸಲಹೆಗಳನ್ನ ಕೊಟ್ಟಿದ್ದಾರೆ. ನಾವು ಕಾರ್ಪೊರೇಷನ್ ವತಿಯಿಂದ, ಸರ್ಕಾರದ ವತಿಯಿಂದ ನಾವು ಏನು ಮುಂದಕ್ಕೆ ಆಲೋಚನೆಯನ್ನು ಮಾಡಿದ್ದೇವೆ ಅನ್ನೋದು ಕೂಡ ಅವರ ಗಮನಕ್ಕೆ ತಿಳಿಸಿದ್ದೇವೆ. ನಾನು ಎಲ್ಲರ ಅಭಿಪ್ರಾಯ ಪಡೆದಿದ್ದೇನೆ. ಮುಂದಕ್ಕೆ ನಮ್ಮ ಕಮಿಷನರು ಮತ್ತು ನಮ್ಮ ಅಡ್ಮಿನಿಸ್ಟ್ರೇಟರ್ ಇಬ್ರು ಕೂಡ ಒಂದು ಪ್ರಪೋಸಲ್ಸ್ ಅವರ ಸಲಹೆಯನ್ನ ತೆಗೆದುಕೊಂಡು ಬಂದು ನಮ್ಮ ಹತ್ರ ಚರ್ಚೆ ಮಾಡ್ತಾರೆ. ಇಂಡಿಪೆಂಡೆಂಟ್ ಆಗಿ ಅವರು ನಮ್ಮ ಬಜೆಟ್ ಅನ್ನ ಅವರು ಘೋಷಣೆ ಮಾಡ್ತಾರೆ. ಅದು ಅವರ ಅಥಾರಿಟಿ, ಅವರು ಮಾಡ್ತಾರೆ. ಈ ಮಧ್ಯದಲ್ಲಿ ಈ ಬಡವರಿಗೆ ಮನೆ ಕೊಡೋ ವಿಚಾರದಲ್ಲಿ ಎಲ್ಲಾ ಶಾಸಕರು ಒಮ್ಮತದಿಂದ ಸ್ವಲ್ಪ 50-50 ಮಾಡಬೇಕು ಅಂತ ಹೇಳಿ ಗ್ರೂಪ್ ಹೌಸಿಂಗ್ 50, ಇಂಡಿವಿಜುವಲ್ 50, ಒಂಟಿ ಮನೆ ಮಾಡಬೇಕು ಅಂತ ಕೂಡ ಸಲಹೆಯನ್ನ ಅವರು ಕೊಟ್ಟಿದ್ದಾರೆ. ಅದು ಕೂಡ ನಾವು ಚರ್ಚೆ ಮಾಡ್ತೇವೆ. ಈ ಮಧ್ಯದಲ್ಲಿ ಬೆಂಗಳೂರಿನ ಫುಟ್ಪಾತ್ ಅಲ್ಲಿ ಯಾರು ಅಂಗಡಿಗಳು ಇಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಾವು ರಿಜಿಸ್ಟರ್ ಮಾಡ್ಕೊಡಿ ಅಂತ ಹೇಳಿದ್ದೇವೆ. ಸ್ಟ್ರೀಟ್ ವೆಂಡರ್ಸ್ ಎಲ್ಲರೂ ಕೂಡ ಅವರು ಒಂದು ಅಂಗಡಿ ತರ ಸ್ವಂತ ವಾಪಸ್ ಪರ್ಮನೆಂಟ್ ಅಂಗಡಿ ತರ ಇಟ್ಕೊಳ್ಳಿಕ್ಕೆ ಇನ್ನು ಮುಂದಕ್ಕೆ ಅವಕಾಶ ಕೊಡಕ್ಕೆ ಆಗುದಿಲ್ಲ. ಕಾನೂನಲ್ಲೂ ಅವಕಾಶ ಇಲ್ಲ. ನಮ್ಗೆ ಕೋರ್ಟ್ ಇಂದ ಎಲ್ಲ ಬೇಕಾದಷ್ಟು ಡೈರೆಕ್ಷನ್ಸ್ ಬಂದಿದೆ. ನಾವು ಕೋರ್ಟ್ ಕೂಡ ನಾವು ಗೌರವದಿಂದ ಕೋರ್ಟ್ ಸೂಚನೆ ಕೂಡ ನಾವೆಲ್ಲ ಗಮನಿಸಬೇಕಾಗ್ತದೆ. ಇಲ್ಲಿವರೆಗೂ 27,565 ಜನ ನಾವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದೀವಿ, ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇದೀವಿ, ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದೀವಿ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಇನ್ನ ನಾನು ಏಪ್ರಿಲ್ 30ನೇ ತಾರೀಕು ಟೈಮ್ ಕೊಡ್ತೇನೆ. ಆಕ್ಚುಲಿ ನಮ್ಮ ಯಾರು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವರೆಲ್ಲ ಕೂಡ ಬೆಂಗಳೂರು ಕಾರ್ಪೊರೇಷನ್ ಬಜೆಟ್ ವಿಚಾರದಲ್ಲಿ ಅವರ ಸಲಹೆಯನ್ನ ಕೇಳಲಿಕ್ಕೆ ನಾವೆಲ್ಲ ಆಹ್ವಾನಿಸಿದ್ದೇವೆ. ಎಲ್ಲ ಶಾಸಕರು ಅವರವರ